ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೋಭಾ ನಾಗರಾಜ್ ಲೈಫ್ ಸ್ಟೋರೀಸ್. ಇವತ್ತು ನಾವು ಸಿರಿಧಾನ್ಯದಿಂದ ಬಿಸಿಬೇಳೆ ಬಾತನ್ನು ಮಾಡ್ತಿದ್ದೀವಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಈ ಲೋಟದಷ್ಟು ನವಣೆ ತೊಗೊಂಡಿದ್ದೀನಿ, ಇದೇ ಲೋಟ ಅಳತೆಯಷ್ಟು ಅಕ್ಕಿ, ಆಮೇಲೆ ಇದರದ್ದೇ ಅರ್ಧದಷ್ಟು ಬೇಳೆ ತೊಗೊಂಡಿದ್ದೀನಿ. ನೆಕ್ಸ್ಟು ಅದಕ್ಕೆ ಬೇಕಾಗುವ ತರಕಾರಿಗಳು: ಕ್ಯಾರೆಟು, ಬೀನ್ಸು, ಬೆಳ್ಳುಳ್ಳಿ, ಆಮೇಲೆ 1 ಇಂಚಷ್ಟು ಶುಂಠಿ, ನೆಕ್ಸ್ಟು 1 ಈರುಳ್ಳಿ, 1 ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಸೊಪ್ಪು, ಆಮೇಲೆ 1 ಆಲೂಗಡ್ಡೆ, ನೆಕ್ಸ್ಟು 1 ಟೊಮ್ಯಾಟೋವನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಅಕ್ಕಿ, ಬೇಳೆ, ನವಣೆಯನ್ನು ಸರಿಯಾಗಿ 1-2 ಸಾರಿ ತೊಳೆದು ಅದಕ್ಕೆ 2.5 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟು, ಬೀನ್ಸು, ಆಮೇಲೆ ಆಲೂಗಡ್ಡೆ ಹಾಕಿ ಕುದಿಸ್ಕೊಳ್ತೀನಿ. ತರಕಾರಿ ಎಲ್ಲ ಹಾಕಿಬಿಟ್ಟ ಮೇಲೆ ಇದಕ್ಕೆ ಇದನ್ನು ಕುದಿಯಲು ಬಿಡೋಣ. 1-2 ವಿಸಲ್ ಆದಮೇಲೆ ಇದನ್ನು ತೆಗಿಬೇಕು. ಇದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಆಮೇಲೆ ಅದು ಕಾದ ನಂತರ ಸ್ವಲ್ಪ ಜೀರಿಗೆ, 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿಕೊಂಡು ಚಟಪಟ ಸಿಡಿದ ಮೇಲೆ ಕರಿಬೇವನ್ನು ಹಾಕಬೇಕು. ಅದಾದಮೇಲೆ ಈರುಳ್ಳಿ ಹಾಕಬೇಕು. ಈರುಳ್ಳಿ ಹಾಕಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಬದಲಾಯಿಸಬೇಕು. ಆಮೇಲೆ ಇದಕ್ಕೆ ಟೊಮೆಟೊ ಹಾಕಬೇಕು. ಇದಕ್ಕೆ ಸ್ವಲ್ಪ ಬಿಸಿಬೇಳೆ ಬಾತ್ ಮಸಾಲವನ್ನು ಆ್ಯಡ್ ಮಾಡಬೇಕು. 1 ಟೀ ಸ್ಪೂನ್ ಟೇಬಲ್ ಅಷ್ಟು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಬಿಸಿಬೇಳೆ ಬಾತು ಚೆನ್ನಾಗಿ ಕುದಿಯಲು ಬಿಡಬೇಕು. ಆಮೇಲೆ ಇದು ರೆಡಿ ಆದಮೇಲೆ ಸವಿಯಲು ಸಿದ್ಧ. ಇವಾಗ